ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಶೀತ ಆಗಿದೆ, ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ, ನೀರಿನ ವ್ಯತ್ಯಾಸ ಆಯಿತು ಅಲ್ಲಿ ಇಲ್ಲಿ. ಇದು ಬ್ರೈಡ್ ಮೇಕಪ್ದು ವಿಡಿಯೋ, ಬೆಳಗುಳದಲ್ಲಿ ಮಾಡಿದ ಮೇಕಪ್ಪು. ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಎಡಿಟಿಂಗ್ ಪ್ರಾಬ್ಲಮ್ಮು, ಸ್ವಲ್ಪ ಟೈಮ್ ತಗೊಳುತ್ತೆ, ಟೈಮ್ ಇರಲಿಲ್ಲ. ಹಂಗಾಗಿ ಭವ್ಯ ಅಂತ ಮದುವೆ ಹುಡುಗಿ ಹೆಸರು. ತುಂಬ ಇಷ್ಟಪಟ್ಲು ಮೇಕಪ್ ಅಂತೂ ಭವ್ಯ. ಅಕ್ಕ ನಂಗೆ ತುಂಬ ಇಷ್ಟ ಆಯಿತು ಅಂತ. ನಾವು ಕೆಲಸದ ಪರಿಪೂರ್ಣತೆ ಸಿಗೋದೇ ಆವಾಗಲ್ವ, ಅವರು ನಮ್ಮ ಕೆಲಸನ ಒಪ್ಪಿದಾಗ. ಇದು ನೈಟ್ ರಿಸೆಪ್ಷನ್ ಮೇಕಪ್ಪು. ದಯವಿಟ್ಟು ಎಲ್ಲರೂ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೈಟ್ ಮೇಕಪ್ ಮುಗಿದ್ಮೇಲೆ ಸ್ವಲ್ಪ ಫೋಟೋಶೂಟ್ ನಡೀತಾ ಇತ್ತು ರೂಮಲ್ಲೇ. ಹಂಗೆ ನಾನು ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಂಡೆ ಅದೇ ಟೈಮಲ್ಲಿ. ಮೇಕಪ್ ಅಂತೂ ತುಂಬಾ ಇಷ್ಟಪಟ್ಲು ಭವ್ಯ. ಅಕ್ಕ ನಂಗೆ ಸಖತ್ ಇಷ್ಟ ಆಯಿತು ಅಂತ ಇನ್ಸ್ಟಾಗ್ರಾಮ್ ಐಡಿಗೆಲ್ಲ ನಾನು ಪೋಸ್ಟ್ ಮಾಡ್ಕೊತೀನಿ ಅಕ್ಕ ನಿಮ್ಮದು ಮೆನ್ಷನ್ ಮಾಡಿಕೊಂಡು ಅಂತ ತುಂಬ ಅಂದರೆ ತುಂಬಾ ಇಷ್ಟಪಟ್ಲು. ಅಷ್ಟೇ, ಕೆಲಸದಲ್ಲಿ ಪರಿಪೂರ್ಣತೆ ಸಿಗಬೇಕು ಅಂದರೆ ಅವರು ನಮ್ಮ ಕೆಲಸ ಒಪ್ಪಬೇಕು, ನಿಜ ಅಲ್ವಾ? ಹಾಗೆ ನಾನೊಂದಷ್ಟು ಫೋಟೋಗಳು ವೀಡಿಯೋಸು ಎಲ್ಲ ಮಾಡಿಕೊಂಡೆ. ಸ್ಟುಡಿಯೋದವರು ರೂಮ್ಗೆ ಬಂದು ಫೋಟೋಶೂಟ್ ಮಾಡ್ತಾ ಇರೋದ್ರಿಂದ ಬೇಗ ಸ್ವಲ್ಪ ಮೇಕಪ್ ಮುಗಿಸಿದ್ದೆ. ಮಿರರ್ ನೋಡಿದ ತಕ್ಷಣ ತುಂಬ ಹ್ಯಾಪಿ ಆಗೋದ್ಲು ಅಕ್ಕ. ನಂಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ ಅಕ್ಕ ಮೇಕಪ್ಪು ಅಂತ. ತುಂಬ ಖುಷಿ ಆಯಿತು ನನಗೂ ಸಹ. ಇಷ್ಟೇ ಬೇಕಾಗಿರೋದು, ನಮ್ಮ ಕೆಲಸ ಇನ್ನೊಬ್ಬರು ಒಪ್ಪಿದರೆ ಸಾಕು, ಅದರಿಂದ ಸಿಗೋ ಖುಷಿನೇ ಬೇರೆ ಇರುತ್ತೆ ಅಲ್ವಾ? ಹೇರ್ ಸ್ಟೈಲ್ ಹೇಗಿದೆ, ಮೇಕಪ್ ಹೇಗಿದೆ ಎಲ್ಲ ಹೇಳಿ ದಯವಿಟ್ಟು. ಏಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಏನಾದರೂ ಸರಿಪಡಿಸ್ಕೊಳ್ಳೋ ಅಂಥ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಹೇಳಿ, ಸರಿಪಡಿಸ್ಕೋತೀನಿ. ಹೀಗೆ ನನಗೆಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾಯಿರಿ. ಹೇಗಿದೆ ಮೇಕಪ್ ಅಂತ ಹೇಳಿ. ತುಂಬ ಟೈಮ್ ಫೋಟೋಶೂಟ್ ಮಾಡಿದರು, ಅದು ಅಷ್ಟು ಟೈಮಲ್ಲೂ ನಾನು ಸ್ವಲ್ಪ ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ಮಾಡಿಕೊಂಡೆ. ಫೋಟೋಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬರ್ತಿತ್ತು. ಫೋಟೋಗ್ರಾಫರು ಅಷ್ಟೇ ತುಂಬ ಚೆನ್ನಾಗಿ ಫೋಟೋ ತೆಗಿತಾಯಿದ್ರು. ನನಗೆ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಎಷ್ಟು ಒಳ್ಳೊಳ್ಳೆ ಫೋಟೋಸ್ಗಳು ತೆಗೆದ್ರು ಅಂದರೆ ತುಂಬ ಹ್ಯಾಪಿ ಆಗೋಯಿತು ಭವ್ಯಂಗೆ. ಇದು ಹಂಗೇ ಸ್ವಲ್ಪ ಮೇಕಪ್ ಮಾಡೋ ಥರ ಕ್ಲಿಪ್ಗಳು ತೆಗಿತಾಯಿದ್ರು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ನಮ್ಮ ನಾಗು. ನೋಡಿ ಆ ಮುಖದಲ್ಲಿರೋ ಸ್ಮೈಲ್ ನೋಡಿ, ಎಷ್ಟು ಹ್ಯಾಪಿನೆಸ್ ಇತ್ತು ಅಂದರೆ. ಅಕ್ಕ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಕ್ಕ ಮೇಕಪ್ಪು ಅಂತ ಪದೇ ಪದೇ ಹೇಳ್ತಾಯಿತ್ತು. ಅದೆಷ್ಟೇ ಖುಷಿ, ನನಗೆ ಸಮಾಧಾನ ಆಯಿತು. ನಮಗೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಹೊರಗಡೆ ಹೋಗಿ ಮೇಕಪ್ ಮಾಡಿ ಲಗೇಜ್ ಎಲ್ಲ ಇಟ್ಕೊಂಡು ಓಡಾಡಿ ಬರೋದು ತುಂಬ ಕಷ್ಟ. ಅಷ್ಟು ಕಷ್ಟ ನಮಗಿದ್ರೂ ಅದೇ ಪ್ರತಿಯೊಂದು ಕೆಲಸದಲ್ಲೂ ಕಷ್ಟ ಇದ್ದೇ ಇರುತ್ತೆ. ಅದರಲ್ಲೂ ನಮಗೆ ಹೆಣ್ಮಕ್ಳಲ್ವ, ಲಗೇಜ್ ಜಾಸ್ತಿ ಇರುತ್ತೆ, ಎತ್ತೋದು ಕಷ್ಟ. ಇದು ಬೆಳಗ್ಗೆ ಧಾರೆ ಮೇಕಪ್ಪು, ನೈಟ್ ರಿಸೆಪ್ಷನ್ ಮೇಕಪ್ ಮುಗೀತು, ಅಲ್ಲೇ ಸ್ಟೇ ಆಗಿದ್ವಿ. ಮತ್ತು ಬೆಳಗ್ಗೆ ಧಾರೆ ಮೇಕಪ್ ಮಾಡಿಸ್ಕೊಂಡ್ಮೇಲಂತೂ ಅಕ್ಕ ಇದು ನಾನಾ ಅಂತ ಕೇಳ್ತಾ ಇದ್ಲು ಭವ್ಯ. ಯಾಕೆಂದರೆ ಇದು ಇನ್ಸ್ಟಾಗ್ರಾಮ್ಗೆ ಒಂದೆರಡು ವೀಡಿಯೋ ಮಾಡ್ಕೊಡೋಣ ಅಂತ ಮಾಡಿಕೊಟ್ಟೆ. ವೀಡಿಯೋಸ್ ನೋಡಿ ತುಂಬ ಖುಷಿಯಾದ್ಲು. ಅವಳು ಅಷ್ಟೇ ತುಂಬ ಒಳ್ಳೊಳ್ಳೆ ಸ್ಯಾರಿ ತಗೊಂಡಿದ್ಲು. ಆ ಸ್ಯಾರಿಗಳು ತುಂಬ ಚೆನ್ನಾಗಿ ಸೆಟ್ ಆಗ್ತಿತ್ತು ಭವ್ಯಂಗೆ. ಅದು ನನ್ನ ಪ್ರೀತಿಯಿಂದ ಅಕ್ಕ ಅಂತ ಕರೆದಾಗ ನನಗೆ ನನ್ನ ತಂಗಿ ಅಂತಲೇ ಫೀಲ್ ಆಗ್ತಿತ್ತು. ಮನಸ್ಸಿನಿಂದ ನಿಜವಾಗ್ಲೂ ನಾನು ಯಾರನ್ನೇ ಆದರೂ ಅಷ್ಟೇ ಮನಸ್ಸಿನಿಂದನೇ ಪ್ರೀತಿ ಮಾಡ್ತೀನಿ. ಮತ್ತು ಬ್ಲೌಸ್ ಡಿಸೈನ್ಸ್ ಆಗಲಿ ಎಲ್ಲದು ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ಲು. ತುಂಬ ಖುಷಿಯಾಯಿತು. ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂತು. ನೋಡಿ ಆ ಮುಖದಲ್ಲಿರೋ ನಗು ನೋಡಿದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಖುಷಿ ಸಿಕ್ಕಿದೆ ಅಂತ. ಒಂದು 2-3 ವೀಡಿಯೋನ ಇನ್ಸ್ಟಾಗ್ರಾಮಿಗೆ ಮಾಡಿಕೊಟ್ಟೆ. ವಾಕ್ ಮಾಡ್ಕೊಂಡು ಬರ್ತೀನಿ ಅಕ್ಕ ಇನ್ನೊಂದು ವೀಡಿಯೋ ಮಾಡಿ ಅಂತ ಅಂತು. ಮತ್ತು ಇನ್ನೊಂದು ವೀಡಿಯೋ ಮಾಡಿದೆ. ಖುಷಿಯಾಗೋದ್ಲು ಭವ್ಯ. ಸ್ಟೈಲ್ ಹೇಗಿದೆ ಹೇಳಿ, ಸ್ಟೈಲ್ ಹೇಗಿದೆ, ಫೇಸ್ ಮೇಕಪ್ ಹೇಗಿದೆ, ಬ್ರೈಡ್ ಲುಕ್ ಹೇಗಿದೆ ಎಲ್ಲ ಕಮೆಂಟಲ್ಲಿ ತಿಳಿಸಿ. ಮತ್ತು ಏನಾದರೂ ಸರಿಪಡಿಸ್ಕೊಳ್ಳೋದಿದ್ರೂ ದಯವಿಟ್ಟು ತಿಳಿಸಿ, ತಿದ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಸ್ಯಾರಿ ಕಲರ್ ಅಂತೂ ತುಂಬ ಅದ್ಭುತವಾಗಿತ್ತು. ನೈಟ್ ಸ್ಯಾರಿನೂ ಅಷ್ಟೇ ಚೆನ್ನಾಗಿತ್ತು, ಡೇ ಸ್ಯಾರಿನೂ ಅಷ್ಟೇ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಐ ಮೇಕಪ್ ಅಂತೂ ತುಂಬ ಲುಕ್ಕಾಗಿ ಬಂದಿತ್ತು. ಸ್ವಲ್ಪ ಗಂಟ್ಲು ನೋವು ಇರೋದ್ರಿಂದ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿಲ್ಲ ಇವತ್ತು. ಐ ಮೇಕಪ್ಪೇ ಒಂದು ಸಲ ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿ ಬಂದಿದೆಯಲ್ಲ ಅಂತ. ಒಂದು 2-3 ವೀಡಿಯೋ ಮಾಡಿಕೊಟ್ಟೆ ಇನ್ಸ್ಟಾಗ್ರಾಮ್ಗೆ. ಪ್ರತಿಯೊಂದು ವೀಡಿಯೋದಲ್ಲೂ ಅಷ್ಟೇ ಚೆನ್ನಾಗಿ ಬಂತು. ನಾನು ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ತಿಂಡಿಗೆ ಹೋದರೆ ತಿಂಡಿನೇ ಖಾಲಿಯಾಗಿಬಿಟ್ಟಿತ್ತು. ಆಗಲೇ 10:30 ಆಗೋಗಿತ್ತು. ತುಂಬ ಹೊಟ್ಟೆ ಹಸಿತಿತ್ತು. ಅರ್ಲಿ ಮಾರ್ನಿಂಗಿಂದ ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ. ಎಕ್ಸ್ಟ್ರಾ ಮೆಂಬರ್ಸ್ಗೂ ಮೇಕಪ್ ಇತ್ತು. ಹಂಗಾಗಿ ತಿಂಡಿಗೆ ಅಂತ ಹೋದರೆ ತಿಂಡಿ ಖಾಲಿಯಾಗಿಬಿಟ್ಟಿತ್ತು. ಆಲ್ರೆಡಿ 10:30 ಆಗೋಗಿತ್ತು. ಇನ್ನು ನೆಕ್ಸ್ಟು ಊಟ ಶುರು ಮಾಡ್ತಾರೆ ಅಂತಂದರು. ಎದ್ದೇ ಬರಲಿಲ್ಲ. ಅದೇ ಜಾಗದಲ್ಲಿ ಕೂತ್ಕೊಂಡ್ಬಿಟ್ವಿ ಸುಮ್ಮನೆ. ಊಟ ಮಾಡಿಕೊಂಡೇ ಎದ್ದೋಗೋಣ ಅಂತ. ಇನ್ನು 11 ಗಂಟೆಗೆಲ್ಲ ಊಟ. ಏಕೆಂದರೆ ತುಂಬ ಹೊಟ್ಟೆ ಹಸ್ತಿರೋದ್ರಿಂದ ಊಟನೇ ಮಾಡಿಬಿಡೋಣ, ತಿಂಡಿ ಅಂತೂ ಸಿಗೋಲ್ಲ. ಹೊರಗಡೆ ಹೋಗೋಕ್ಕೂ ಟೈಮ್ ಇರಲಿಲ್ಲ. ಮುಗಿಸಿ ಮತ್ತೆ ರಿಸೆಪ್ಷನ್ ಇರಲಿಲ್ಲ. ನೈಟ್ ರಿಸೆಪ್ಷನ್ ಮುಗ್ದೋಗಿತ್ತಲ್ವಾ. ಮತ್ತು ಬೆಳಗ್ಗೆ ಧಾರೆ ಅಷ್ಟೇ ಮೇಕಪ್ ಇದ್ದಿದ್ದು. ಅಲ್ಲಿಂದ ಬಂದು ಬೆಟ್ಟದ ಹತ್ರ ನಾನೊಂದೆರಡು ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ಮಾಡ್ಕೊಂಡೆ. ನಮ್ಮ ಬೆಳಗುಳ ಬೆಟ್ಟ ಕೇಳಬೇಕಾ, ಎಷ್ಟು ಚೆನ್ನಾಗಿದೆ ಪ್ಲೇಸು. ತುಂಬ ಹತ್ರದಲ್ಲಿರೋ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಬೇಕು. ಒಂದು 2-3 ವೀಡಿಯೋಸ್ ಮಾಡ್ಕೊಂಡೆ. ನನಗೆ ವೀಡಿಯೋಸ್ ಮಾಡಿಕೊಟ್ಲು. ಅಲ್ಲಿಂದ ಮತ್ತೆ ನಾವು ಚನ್ನರಾಯಪಟ್ಟಣ ಬಂದ್ವಿ. ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಹೀಗೆ ನನಗೆಲ್ಲ ವೀಡಿಯೋಗೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.